ಯಾವನ ಹಾಸ್ಕೊಂಡು ಹೋಗ್ಯಾನಂತೀನಿ ಇವತ್ತು ಬಂದ ಇವನೇ ಬಂದಿಲ್ರಿ ನಾವೊಂದ್ ರ್ಯಾಪ್ ಹೊಡೆದ್ರೆ ಗೆದ್ದಂಗ ಇವನ್ ಸೋತಂಗ ದೋಸ್ತ 5 ಈಗ ಜಸ್ಟ್ ಸ್ಟಡಿ ಆಗಿನಿ. ಟೈಮ್ ಭಾಳ ತಂದ್ರೆ 3:30-4 ಆಗೈತಿ. ಹೋಗ್ಬೇಕಂದ್ರೆ ಲೇಟ್ ಆಕೈತಿ. ಈ ಗಾಡಿನೂ ಐತಿ, ಸೊ ಇದ್ರಾಗ ಎಣ್ಣೆ ಇಲ್ಲ. ಸೊ ಈ ಗಾಡಿ ತಗೊಂಡ್ ಹೋಗ್ತೀನಿ. ನಾವು 3, 4, 5 ಟೈಮ್ ಆಯ್ತಂದ್ರೆ ನಾವು ಜಿಮ್ಮಿಗೆ ಹೋಗ್ಬೇಕಂತ ಹೇಳಿ ಅನಿಸ್ತೈತಿ. ಸೊ ಜಿಮ್ಮಿಗೆ ಅಂತ ಹೇಳಿ ಡೈಲಿ 50-60 ಕಿಲೋಮೀಟರ್ ಡೈಲಿ ಜರ್ನಿ ಮಾಡ್ತೀನಿ. ಸೊ ಒಂದೊಂದ್ಸತಿ ಸಾಕಾಗಿದ್ರು ಜಿಮ್ಮಿಗೆ ಹೋಗಿದ್ರ ಅದು ಫೀಲೇ ಭಾರಿ ಬೆಸ್ಟ್ ಅನಿಸ್ತೈತಿ. ಎಷ್ಟೇ ಇದಾದ್ರೂ ಜಿಮ್ ಮಾಡಬೇಕಾದ್ರೆ ಏನ ನಮ್ಗೆ ತಿಳಿಯಲ್ದದು. ಸೊ 5 ಆಯ್ತಂದ್ರೆ ಫಿಕ್ಸ್ ನಾ ಜಿಮ್ಮಿಗೆ ಹೋಗಬೇಕು. ಜಿಮ್ ಹೋಲಿಲ್ಲ ಏನೋ ತಗೊಳತೀನಿ, ಏನೋ ಮಾಡಾತೀನಿ, ಆ ರೀತಿ ಫೀಲ್ ಅನಿಸ್ತೈತಿ. ಸೊ ಆದ್ರೂ ಹೋಗ್ತಿರ್ತೀನಿ, ಮಾಡ್ತಿರ್ತೀನಿ. ಚಸ್ಮಾ ಹಾಕೊಂಡಿನ ಅಂತಂದ್ರು ಕಣ್ಣಾಗ ಹುಳ ಬೀಳತಾವ್ರಿ. ಹೆವಿ ಸಾಕೈತಿ, ಹೆವಿ ಹುಳುಗಳು ಬರತ್ತವು. ಸೊ ಇನ್ಮೇಲೆ ಬೈಕಿಗೆ ಬಿಟ್ಕೇಶಂದ್ರ ಸುಮ್ಮ ಬಸ್ ಅದು ಬರುದೇ ಚಲೋ ಅನಿಸ್ತೈತಿ. ಸೊ ಕೆಲ್ಸಗಳು ಇರ್ತಾವು, ಬೈಕ್ ಇರಬೇಕ. ಸೊ ನೋಡ್ರಿ ಹೆವಿ ಅಷ್ಟು ದೊಡ್ಡ ಚಸ್ಮಾ ಹಾಕೊಂಡಿನಿ ಮತ್ತೆ ಕಾಣ್ಲಾರ್ದಂತ. ಟೈಮಿಗೆ ಭಾಳ ಅಂದ್ರೆ ಭಾಳ ಒಂದೊಂದು ತಾಸು ಡಿಲೇ ಆಗ್ತಿತ್ತು. ಸೊ ಇದೊಂದು ಬ್ರಿಡ್ಜ್ ಮಾಡಿ ಭಾಳ ಚಲೋ ಮಾಡ್ಯಾರ. ಸೊ ನೋಡ್ರಿ ಇದು ಬ್ರಿಡ್ಜ್ ಐತಿ, ಟ್ರೈನ್ ಹಿಂಗ ಬರ್ತೈತಿ. ಸೊ ಈಗೆಲ್ಲ ಚಲೋ ಮಾಡ್ಯಾರ್ರಿ. ಸೊ ನೋಡ್ರಿ ಯಾವ ರೀತಿ ಕಾಣತೈತಿ ಹಿಂದೆಲ್ಲ. ಸೊ ಈಗ ಸ್ವಲ್ಪ ಚಲೋ ಅನಿಸ್ತೈತಿ. ಹವೆ ಐತ್ಲಾ ಸ್ವಲ್ಪ ಜಲ್ದಿ ಹೋಗಿ ಬರಾಕ ಡುಸುಕ್ ಜಿಗೆ ಆತೈತಿ. ಸೊ ಅದಕ್ಕೆ ಸ್ವಲ್ಪ ಹವಾ ತೆಗಿಲಾತೀನಿ. ಸಣ್ಣ ಬರತೈತ್ಲ ಯಾವನ ಹಾಸ್ಕೊಂಡು ಹೋಗ್ಯಾನಂತೀನಿ. ಮೊದ್ಲೇ ಆಕ್ಸಿಡೆಂಟ್ ಭಾಳ ಅಲ್ಲತ್ತವ್ರು. ಮಂದಿನ ಜಿಮ್ಮಿಗೆ ಈಗ ಎಂಟ್ರಿ ಅಲ್ಲತ್ತೀನಿ. ಲೆಗ್ ಡೇ ಐತಿ, ಪೂರಾ ಖಾಲಿನೇ ಇರ್ತೈತಿ. ಇವ ಬರ್ತಾನ ಹೇಳಿ ವೇಟ್ ಮಾಡತ್ತಿದೆ. ಆದ್ರೆ ಈಗ ಬಂದ, ಈಗ ಹೋಗ್ಬೇಕ. ಲಿಫ್ಟಿಗೆ ಹೋಗೋದ ಬ್ಯಾಡ್ ನಡ್ಕೊಂತ ಅಡ್ವಾನ್ಸ್ ಇನ್ನ ಬಂದಿಲ್ಲ. ಸರಿ ಬರ್ಬೇಕಲ್ಲ ಅದು ಮ್ಯಾಲಿನ ತಳಗ ಒಂದೇದ ನಾ ಹೊಡ್ಯಾನ ಬತ್ ನೋಡೋದು ತೆಗಿತ್ ನೋಡಪ್ಪ. ನಡ್ಕೊತ ಹೋಗೋಣಂದ್ರೆ ಅಣ್ಣ ಲಿಫ್ಟ್ದಾಗ ಹೋಗೋಣ. ಲಿಫ್ಟ್ದಾಗ ಲೈಟ್ ನಿಂತಂಗಿಲ್ಲ ನೋಡ್ರಿ, ಹಂಗೈತಿ ನಮ್ ಲಿಫ್ಟ್. ಗಾಳಿದು ಬರತ್ತಿಲ್ಲ. ಕೇಳ್ಕೊಂಡ್ ಹಾಯ್ ಮಾಡ್ಕೊಂಡ್ ಆರಾಮ್ ಸೇರಿ ಇವತ್ತು ಬಂದ ಜಿಮ್ಮಿಗೆ. ನೋಡ್ರಿ ಹಂಗೈತಿ. ಅರ್ಬಿ ಎಲ್ಲ ಇಲ್ಲೇ ಚೇಂಜ್ ಮಾಡ್ಕೋತೀವಿ. ಸೊ ಎಷ್ಟು ಮಂದಿ ಶೂಸ್ ಐತಿ ನೋಡಿ ಇಲ್ಲೇ ಇಡ್ತಾರ. ಸೊ ಜಾಕೆಟ್ ಹಾಕೋದೆಲ್ಲ ಇಲ್ಲೇ ಡ್ರೆಸ್ಸಿಂಗ್ ರೂಮ್ ಥರಾನೇ ಐತಿ ಒಂಥರ. ನೋಡ್ರಿ ಅನ್ಸತಿ ಎಷ್ಟು ಶೂಸ್ಗಳು ಬಿದ್ದಾವ ನೋಡ್ರಿ. ಸ್ಕ್ವಾಟ್ಸ್ ಹೊಡ್ಯಾತೀವಿ. ನೋಡೋಣ ಅಣ್ಣ ಇಷ್ಟು ಹಾಕ್ಯಾನ ವೇಟ ಎಷ್ಟು ಹೋಗ್ತೈತಿ ಟ್ರೈ ಮಾಡ್ತೀವಿ. ಆತನ ಮತ್ತೆ ಏನಂತ ಹೇಳಿ 100 kg ಹೊಡಿತೀನಿ, ಮುಂದಿನ ಸ್ಯಾಟರ್ಡೆ ಬಾ ಚಾಲೆಂಜ್ ಮಾಡ್ತೀನಿ ಅಂತ ಹೇಳಿದವ. ಈ ರಾಡ್ ಎತ್ತಕ್ಕಾಗತ್ತಿಲ್ಲ ಅವಂಗೆ. ಬೈ ಎತ್ತರ ನೋಡು, ಅಸಹ್ಯ ಮಾಡ್ತೀನಿ ಹೊಡಿಯೋದ. ಎತ್ತರ ನೋಡ್ಲ, ಒಂದು ರ್ಯಾಪ್ನೂ ಹೊಡೆಯತ್ತಿಲ್ಲ. ಒಂದು ರ್ಯಾಪ್ ಇದನ್ನ ರಾಡ್ ಎತ್ತಕ್ಕಾಗತ್ತಿಲ್ಲ. ನಾವೊಂದು ರ್ಯಾಪ್ ಹೊಡೆದ್ರೆ ಗೆದ್ದಂಗ ಇವನ್ ಸೋತಂಗ ದೋಸ್ತ 5 ಟಚ್ ಹಿಡಿದೆ 5ರಿಂದ 6 ರ್ಯಾಪ್ ಹೊಡ್ತೀನಿ. ಅಣ್ಣಾಗ ಎತ್ತಾಗ ಬಂದಿಲ್ಲ. ಅಣ್ಣಾಗ 100 kg ಮಾಡ್ಬೇಕಂದ್ರೆ ಹೆವಿ ಕಷ್ಟ ಆಕೈತ್ರಿ. ಹೆವಿ ಸಾಕಾಗೈತಿ. ಲೆಗ್ ವರ್ಕೌಟ್ ಹೊಡ್ಬೇಕಂದ್ರೆ ಸಾಕಾಗೈತಿ ಭಯ, ಹೆವಿ ಸಾಕಾಗೈತಿ. ಹಂಗೆ ಕೂತ್ ಜೊತೆ ಯಾರು ಬಂದಿರ್ಲಿಲ್ಲ, ನಾನೇ ಅವ್ನ ಜೊತೆಗೆ ಹೋಗಿದ್ದು.